ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ನಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಬೇರೆ ಯಾರಾದರೂ ಯೂಸ್ ಮಾಡ್ತಾ ಇದ್ದೀರಾ, ಬೇರೆ ಯಾವುದಾದ್ರೂ ಮೊಬೈಲಲ್ಲಿ ಲಾಗಿನ್ ಆಗಿದೆಯಾ, ಅದನ್ನು ಲಾಗಿನ್ ಆಗಿದ್ರೆ ಯಾವ ಥರ ಲಾಗೌಟ್ ಮಾಡ್ಬೋದು, ನಮ್ಮ ಒಂದು ಅಕೌಂಟ್ನ ಯಾವ ಥರ ಸೇಫಾಗಿ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗ್ತಾ ಇರ್ತವೆ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಮತ್ತೆ ಗೂಗಲ್ ಫೋಟೋಸ್ ಆಗಿರ್ಬೋದು, ನಮ್ಮ ಪರ್ಸನಲ್ ಮೊಬೈಲಲ್ಲಿ ಏನಾದರೂ ಬೇರೆಯವ್ರು ನೋಡ್ತಾ ಇದ್ರೆ ಅದನ್ನ ಸೇಫ್ ಆಗಿ ಇಟ್ಕೋಬಹುದು. ಅದು ಯಾವ ತರ ಅಂತ ಹೇಳ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರ್ತವೆ. ಸೊ ಇವಾಗ ನಾವು ಫೇಸ್ಬುಕ್ ಅಕೌಂಟ್ ನ ಬೇರೆ ಯಾರಾದ್ರೂ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಮತ್ತೆ ಲಾಗೌಟ್ ಕೂಡ ಮಾಡೋಣ. ಬೇರೆ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ಲಾಗೌಟ್ ಮಾಡೋಣ. ನಮ್ಮ ಒಂದು ಫೇಸ್ಬುಕ್ ಅಕೌಂಟ್ ನ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ಬೇರೆ ಯಾರು ಲಾಗಿನ್ ಆಗದೆ ಇರೋ ತರ ನಾವು ಮಾಡ್ಕೋಬಹುದು. ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಹೆಲ್ಪ್ಫುಲ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ, ನಾನು ಇವಾಗ ಯಾವ ತರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಿಮ್ಮ ಒಂದು ಫೇಸ್ಬುಕ್ಕ ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆ, ಇಲ್ಲಿ ಇಂಟರ್ಫೇಸ್ ಬಂದಮೇಲೆ ಇಲ್ಲಿ ನೋಡ್ಬೋದು, ಈ ಥರ ಪ್ರೊಫೈಲ್ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಇಲ್ಲಿ ನೋಡ್ಕೋಬೋದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವೇಸಿ ಅಂತ ಐತಲ್ಲ, ಅದರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ ನೋಡಿ, ಅದರ ಮೇಲೆ ಟಚ್ ಕೊಡಿ. ಓಕೆ, ಇವಾಗ ನಾವು ಮತ್ತೆ ಅಕೌಂಟ್ ಸೆಂಟರ್ ಅಂತ ಟಚ್ ಮಾಡಬೇಕು, ಅದರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ, ಅದರ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಒಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಇಲ್ಲಿ ವೇರ್ ಯು ಆರ್ ಲಾಗ್ಡ್ ಇನ್ ಅಂತ ಇರುತ್ತೆ, ಅದರ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿ ಲಾಗಿನ್ ಆಗಿದೆ ಅಂತ ಹೇಳ್ಬೋದು ತೋರಿಸುತ್ತೆ. ರೆಡ್ಮಿ K20 ಪ್ಲಸ್ 29 ಮೊಬೈಲಲ್ಲಿ ಇದು ಲಾಗಿನ್ ಆಗೈತೆ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಫೇಸ್ಬುಕ್ ಅಕೌಂಟು ಯಾವ್ಯಾವುದ್ರಲ್ಲಿ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನೋಡ್ಕೊತಾ ಇದ್ದೀನಿ. ಇದೇ ಥರ ನೀವು ನೋಡ್ಕೋಬೋದು. ಓಕೆ, ನಾನು ಇದನ್ನು ರೆಡ್ಮಿ ನೋಟ್ 14 ಪ್ರೋ ಮೊಬೈಲು ನಂದು ಕಳೆದೋಗಿತ್ತು. ನೋಡಿ ಎಲ್ಲೆಲ್ಲಿ ನೋಡಿ ಪುತ್ತೂರು ಅಂತ ತೋರಿಸ್ತಾ ಇದೆ, ಆಮೇಲೆ ಇಲ್ಲಿ ಶಿವಮೊಗ್ಗ ಅಂತ ತೋರಿಸ್ತಾ ಇದೆ, ಬೆಂಗಳೂರು ಅಂತ ತೋರಿಸ್ತಾ ಇದೆ. ಈ ಮೊಬೈಲ್ ಕಳೆದೋಗಿತ್ತು, ಬಟ್ ಆ ಮೊಬೈಲಲ್ಲಿ ಇನ್ನೂ ಲಾಗಿನ್ ಆಗಿದೆ. ಈ ಥರ ನಿಮ್ಮ ಮೊಬೈಲಲ್ಲೂ ಆಗಿದ್ದರೆ ಒಂದು ಸಲ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಬೇರೆಯವರು ಕೂಡ ನಿಮ್ಮ ಒಂದು ಫೇಸ್ಬುಕ್ನ ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಇದನ್ನೆಲ್ಲ ಯಾವ ಥರ ಡಿಲೀಟ್ ಮಾಡೋದಂದರೆ ಸೆಲೆಕ್ಟ್ ಡಿವೈಸ್ ಟು ಲಾಗೌಟ್ ಅಂತ ಇರುತ್ತೆ ನೋಡಿ, ಕೆಳಗಡೆ ಇದಿರುತ್ತಲ್ಲ ಸೆಲೆಕ್ಟ್ ಡಿವೈಸಸ್ ಟು ಲಾಗೌಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಯಾವುದು ನಿಮ್ಮ ಮೊಬೈಲಲ್ವೋ ಆ ಮೊಬೈಲ್ದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನನ್ನ ಈಗ K20 ಪ್ರೋ ಬಂದುಬಿಟ್ಬಿಟ್ಟು ನನ್ನ ಮೊಬೈಲು. ಓಕೆ, ಅದು ಬಿಟ್ಬಿಟ್ಟು ಬೇರೆ ಯಾವುದ್ರಲ್ಲಿ ಲಾಗಿನ್ ಆಗಿದೆಯೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲಾಗೌಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಮತ್ತೆ ಲಾಗೌಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಸ್ವಲ್ಪ ಲೋಡ್ ತಗೊಳುತ್ತೆ. ಅಲ್ಲಿ ನೋಡ್ಬೋದು ಯು ಹ್ಯಾವ್ ಬೀನ್ ಸಕ್ಸಸ್ಫುಲ್ ಲಾಗ್ಡ್ ಔಟ್ ಆನ್ ಆಲ್ ಸೆಲೆಕ್ಟೆಡ್ ಡಿವೈಸಸ್ ಅಂತ ಇರುತ್ತೆ. ಇವಾಗ ನನ್ನ ಒಂದು ಮೊಬೈಲಲ್ಲಿ ಬಿಟ್ಟು ಬೇರೆ ಎಲ್ಲ ಮೊಬೈಲಲ್ಲಿ ಕೂಡ ಲಾಗೌಟ್ ಆಗಿದೆ. ಈ ಥರ ನೀವು ಕೂಡ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಸೆಕ್ಯೂರ್ ಆಗಿ ಮಾಡ್ಕೊಳ್ಳಿ. ಯಾಕಂದರೆ ಬೇರೆಯವ್ರು ನಿಮ್ಮ ಪರ್ಸ್ನಲ್ ಡೇಟಾ ಎಲ್ಲ ನೀವೇನೇನು ಫೋಟೋ ಹಾಕಿರ್ತೀರೋ ಅಥವಾ ನೀವು ವೀಡಿಯೋ ಹಾಕಿರ್ತೀರೋ ಪ್ರತಿಯೊಂದು ನೋಡ್ತಾ ಇರ್ತಾರೆ. ಆಮೇಲೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಮಿಸ್ಯೂಸ್ ಕೂಡ ಮಾಡ್ಕೋಬೋದು. ಆದಷ್ಟು ಬೇಗ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಈ ಥರ ಸೇಫಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ. ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಇರ್ತವೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.